ಇನ್ನು ಏನೇನು ವಿಷಯ ಐತೆ ನನ್ನ ಹತ್ರ ಮುಚ್ಚಿಟ್ಟಿರೋದು? ಇನ್ನು ಏನೇನು ವಿಷಯ ಮುಚ್ಚಿಟ್ಟಿದೀಯಾ? ಹೇಳು ಹೇಳು. ಅವಳು ಯಾವಳ ಫೋನ್ ಮಾಡಿದ್ಲಲ್ಲ, ಅವಳು ಯಾವಳು? ಫೋನ್ ಮಾಡಿಬಿಟ್ಟು ನನ್ನ ಕಲಾ, ನನ್ನ ಸಕಲೇಶ್ ಗಂಡ ಸಣ್ಣಪ್ಪ ಅವನು, ಸಕಲೇಶ್ ಅಲ್ಲ ಸ್ಟೈಲಾಗೆ ಸಕಲೇಶ್ ಅಂತ ಹೇಳಿ ಬದಲಾಸ್ಕೊಂಡ್ಬಿಟ್ಟವನೇ, ಸಣ್ಣಪ್ಪ ಅವನ ಹೆಸರು ಅಂತ ಹೇಳಿ ಕಲಾ ಅನ್ನೋಳು ಯಾರವಳು ಫೋನ್ ಮಾಡಿದ್ಲು ನನಗೆ. ಯಾರವಳು ಫೋನ್ ಮಾಡಿದವಳು? ಸುಸು ಏನು ಹೇಳ್ತಾ ಇದೀಯಾ? ಯಾರು ಫೋನ್ ಮಾಡಿದ್ದು? ಯಾರು ಫೋನ್ ಮಾಡಿದ್ದು ಅಂತ ಅಂದರೆ ಫೋನ್ ಕೊಡಿ, ಇಲ್ಲಿ ತೋರಿಸ್ತೀನಿ. ಫೋನ್ ಕೊಡು. ನೋಡು, ಈ ನಂಬರಿಂದ ಫೋನ್ ಬಂದಿತ್ತು. ಇವಳು ಯಾರು? ಫೋನ್ ಮಾಡಿದವಳು ಯಾರು? ಈ ನಂಬರ್ ಯಾರ್ದು? ಅಯ್ಯೋ ಇದು ಈ ನಂಬರಿಂದ ಫೋನ್ ಬಂದಿತ್ತಾ ಸುಸು? ಏನು ಹೇಳ್ತಾ ಇದೀಯಾ ನೀನು? ಫೋನ್ ಮಾಡಿದ್ರಾ? ಏನಂತ ಹೇಳಿದ್ರು? ಅಯ್ಯೋ, ಯಾರಪ್ಪ ಇದು ಫೋನ್ ಮಾಡಿದವರು? ಯಾರಂತ ನನಗೆ ನಿಜ ಹೇಳಿದ್ರೆ ಸರಿ. ಸಕಲೇಶ್ ಅಂತ ಹೇಳಿ ಹೇಳಿದ್ಲು, ಹೆಸರು ಎಲ್ಲ ತಿಳ್ಕೊಂಡು ಹೇಳಿದ್ಲು. ಅಂದಮೇಲೆ ಅವಳಿಗೆ ಇವಾಗ ನೀನು ಯಾರು, ನೀನು ಎಲ್ಲಿದೆಯಾ ಎಲ್ಲ ಗೊತ್ತಾಗೈತೆ ಅವಳಿಗೆ. ಇವಾಗ ನನಗೂ ಗೊತ್ತಾಗೈತೆ ಅವಳು ನಿನ್ನ ಹೆಂಡ್ತಿ ಅಂತ ಹೇಳಿ. ಅವಳು ನಿನ್ನ ಹೆಂಡ್ತಿನ? ನಾನು ಮೊದಲನೇ ಹೆಂಡ್ತಿ, ಸಕಲೇಶ್ ಮೊದಲನೇ ಹೆಂಡ್ತಿ ನಾನು ಅಂತ ಹೇಳಿ ಫೋನ್ ಮಾಡವಳೆ. ಹೆಸರೆಲ್ಲ ಹೆಂಗೆ ಗೊತ್ತಾಗ್ತಿತ್ತು? ಹೆಸರೆಲ್ಲ ಹೆಂಗೆ ಗೊತ್ತಾಗ್ತಾ ಇತ್ತು ನಿಂದು ಅವಳಿಗೆ ಅಂತ? ಅಯ್ಯೋ, ಇದು ಯಾವ ನಂಬರ್ ಗೊತ್ತೇ ಇಲ್ಲ ನೋಡು. ನಾನು ಹೆಸರು ಸೇವ್ ಮಾಡ್ಕೊಂಡೇ ಇಲ್ಲ ನೋಡು. ಇದು ರಾಂಗ್ ನಂಬರ್ ಅನ್ಸುತ್ತೆ ಸುಸು. ಅಯ್ಯೋ, ಯಾರೋ ರಾಂಗ್ ನಂಬರಿಂದ ಫೋನ್ ಮಾಡಿರಬೇಕು. ಇದು ರಾಂಗ್ ನಂಬರ್. ಇದು ರಾಂಗ್ ನಂಬರ್ ಆದರೆ ಹೆಸರೆಲ್ಲ ಯಾಕೆ ಹೇಳ್ತಾಳೆ? ಎಲ್ಲ ವಿಷಯ ಹೇಳ್ತಾ ಇದ್ದಾಳಲ್ಲ ಅವಳು. ಹೆಸರೆಲ್ಲ ಹೆಂಗೆ ಗೊತ್ತಾಗುತ್ತೆ ನಿಂದು? ರಾಂಗ್ ನಂಬರ್ ಆದರೆ ಫೋನ್ ಎತ್ತಿದ ತಕ್ಷಣ ಇಂಥವ್ರೆ ಹೆಸರು ಅಂತ ಹೇಳೋಕ್ಕಾಗುತ್ತಾ? ಅವಳು ಫೋನ್ ಎತ್ತಿದ ತಕ್ಷಣ ಸಕಲೇಶ್ ನನ್ನ ಗಂಡ ಅಂತ ಹೇಳಿದ್ಲು. ಟ್ರೂ ಕಲರ್ ಹಾಕ್ಕೊಂಡ್ರೆ ಹೆಸ್ರು ಬರುತ್ತೆ, ಎಲ್ಲ ಬರುತ್ತೆ. ಹೆಸ್ರು ನಾನು ಹಾಕಿದ್ದೀನ ಟ್ರೂ ಕಲರಲ್ಲಿ, ಅದಕ್ಕೇ ಅದು ಬರುತ್ತೆ ಅಷ್ಟೇ. ನಾನು ಯಾರು ಇವ್ರು ಗೊತ್ತೇ ಇಲ್ಲಪ್ಪ. ನಾನು ಇಲ್ಲಾಂದ್ರೆ ಗೊತ್ತಿದ್ರೆ ನನ್ನ ಹೆಸರು ಸೇವ್ ಮಾಡ್ಕೊಳ್ತಿದ್ದೆ. ಇವ್ರು ಯಾರು ನನಗೆ ಗೊತ್ತಿಲ್ಲ ಸುಸು. ಎಲ್ಲ ಬರುತ್ತೆ. ಬದನೆಕಾಯಿ ಇಂಜಿನಿಯರ್ ಅಂತ ನಂಬಿಸಿ ನಿನ್ನ ಮದುವೆ ಆಗಿದ್ದಾನೆ. ಇಂಜಿನಿಯರ್ ಅಲ್ಲ ಕಣೆ ಅವನು. ಅವನಿಗಿಬ್ಬರು ಆಲ್ರೆಡಿ ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ನಾನು ಅವನ ಹೆಂಡ್ತಿ ಅಂತ ಹೇಳಿ ಫೋನ್ ಮಾಡಿದ್ಲಲ್ಲ ಅವಳು. ಎಲ್ಲ ಅಡ್ರೆಸ್ಸು ಅದರಲ್ಲೆಲ್ಲ ಬಂದುಬಿಡುತ್ತಾ? ನಿನ್ನ ಜಾತಕನೇ ಬಂದುಬಿಡುತ್ತಾ? ಇಂಜಿನಿಯರ್ ಅಂತ ಹೇಳಿ ನಂಬಿಸಿ ಸುಸುನ್ ಮದುವೆ ಆಗಿದ್ದಾನೆ ಅಂತ ಹೇಳಿ ಟ್ರೂ ಕಲರಲ್ಲೆಲ್ಲ ಬಂದುಬಿಡುತ್ತಾ? ಏನು ಬರುತ್ತೆ ಏನು ಬರಲ್ಲ ಅಂತ ನನಗೂ ಗೊತ್ತೈತೆ. ನಾನು ಫೋನ್ ಯೂಸ್ ಮಾಡಿದ್ದೀನಿ. ಸುಮ್ಮನೆ ನಿಜ ಹೇಳಿದ್ರೆ ಸರಿ. ಏನೈತೆ ಅಂತ ಹೇಳಿ, ಇಲ್ಲಾಂದರೆ ನಾವಿಬ್ಬರು ಸೇರ್ಕೊಂಡು ಅಂತ ಅಣಿತೀವಿ. ನಿಜ ಹೇಳೋವರೆಗೂ ಬಿಡಲ್ಲ. ಹೇಳು, ಅವಳು ಯಾವಳು ಫೋನ್ ಮಾಡಿ ಸುಸು. ಅವಳಿಗೆ ಫೋನ್ ಮಾಡಿ. ಅವಳು ಎತ್ತಲ್ಲ. ಅಲೆ ಮಾಡೋದು ಮಾಡಿಬಿಟ್ಟು ಅಲೆ ಫೋನ್ ಎತ್ತುತ್ತಾ ಇಲ್ಲ. ಯಾವಳೋ ಏನೋ. ಇನ್ನು ಎಷ್ಟು ಸಂಬಂಧಗಳು ಇಟ್ಕೊಂಡಿದ್ದಾನೋ ಏನೋ. ಇವನು ಏನು ಮಾಡ್ತಾ ಇದ್ದಾನೋ ಯಪ್ಪ. ನನಗಂತೂ ಶೌರ್ಯನ ಬಿಟ್ಟು ಬಂದಿದ್ದಕ್ಕೆ ಏನಪ್ಪ ಇದು ಹಿಂಗೆ ಅನ್ಬೋಸ ಅಂತ ಪರಿಸ್ಥಿತಿ ಬಂತು. ಏನಪ್ಪ ಇದು ಹಿಂಗಾಯಿತು ನನ್ನ ಜೀವನ ಅಂತ ಹೇಳಿ ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ. ಏನು ಹೇಳು, ಯಾರಿವ್ರು ಹೇಳು? ಗೊತ್ತಿಲ್ಲ ಸುಸು, ನಿಜ ಗೊತ್ತಿಲ್ಲ ಸುಸು. ಪ್ಲೀಸ್ ಗೊತ್ತಿಲ್ಲ. ನಾನು ಬಲವಂತ ಮಾಡಬೇಡ. ರಾಂಗ್ ನಂಬರ್ ಕಣೆ, ಬೇಕಾದ್ರೆ ಫೋನ್ ಮಾಡು. ಅವಳು ಫೋನ್ ಮಾಡಿದ್ರೆ ಇವಾಗ ರಿಸೀವ್ ಮಾಡಲ್ಲ. ಬರ್ತೀನಿ ತಡಿ ಅಂತ ನನ್ನೇ ಎದುರಿಸ್ತಾಳೆ. ಅದಕ್ಕೆ ಬಾರೆ ಬಂದು ನೋಡು ಅಂತ ಹೇಳಿದ್ದೀನಿ. ಬಾರೆ ನನ್ನ ಎದುರಿಗೆ ಬತ್ತೀಯ, ನೀನು ನೋಡೋಣ ಅಂತ ಹೇಳಿದ್ದೀನಿ. ಬರ್ತೀನಿ ಕಣೆ ಅಂತ ಒಂದು ಫೋನ್ ಕಟ್ ಮಾಡವಳೆ. ಅದಕ್ಕೇ ಅವಳು ಫೋನ್ ಎತ್ತುತ್ತಾ ಇಲ್ಲ. ಎಷ್ಟು ಫೋನ್ ಮಾಡಿದ್ರು ಅವಾಗಿಂದ ಮಾಡ್ತಾ ಇದ್ದೀನಿ. ಯಾವಳೆ ನೀನು ಅಂತ ಕೇಳೋಕ್ಕೆ ಅವಳು ಫೋನೇ ಎತ್ತುತ್ತಾ ಇಲ್ಲ. ಇವನು ಒಳ್ಳೆ ಮಾತಾಗಿ ಹೇಳಿದ್ರೆ ಬಾಯಿ ಬಿಡಲ್ಲ ಕಣೆ ಸುಸು. ಇವನು ಸರಿಯಾಗಿ ತೀಡಬೇಕು. ಒಂದು 4 ತೀಡಿದ್ರೆ ಬಾಯಿ ಬಿಡ್ತಾನೆ. ನೋಡೋಣ ತಡಿಯಮ್ಮ, ಹೇಳಿದ್ರು ಹೇಳ್ಬೋದು. ಯಾವಳು ಇವಳು ಹೇಳು. ಅವನೆಲ್ಲಿ ಹೇಳ್ತಾನೆ ಅವನು? ಸರಿಯಾಗಿ ತೀಡಿ ಹೇಳ್ತೀನಿ 4. ಇಬ್ಬರಾಳು ಹತ್ತೊಂದು ಕಡೆ ಕಿತ್ತೊಂದು ಕಡೆ ಕಿಡ್ಕೊಂಡು ತೀಡಿದ್ರೇನು ಗೊತ್ತಾಗುತ್ತಲ್ಲ. ಫೋನ್ ಇಲ್ಲಿ ಇಕ್ಕಿಲ್ಲಿ ಹೇಳೋಣ. ಫೋನ್ ನಿಂದು ತಗೊಳು. ಹೇಳ. ಅವಳ ಫೋನ್ ಮಾಡ್ದಾಳು. ಯಾವಳ ಹೇಳೋ. ಇನ್ನು ನಾನು ಏಟ್ ಮೋಸ ಮಾಡ್ತಾ ಇದೀಯಾ? ಇನ್ನು ಯೋಟ್ ಸಂಬಂಧ ಇಕ್ಕೊಂಡಿದ್ಯಾ? ಹೇಳು. ಅಯ್ಯೋ ಸುಸು, ಹೊಡಿಬೇಡ್ರಿ. ಯಾಕೆ ಹೊಡಿತಾ ಇದ್ರು? ಹೊಡಿಬೇಡ್ರಿ ಸುಸು, ಹೊಡಿಬೇಡ ಕಣೆ. ಮತ್ತೆ ಹೇಳು, ಅವಳು ಯಾರು ಫೋನ್ ಮಾಡಿದ್ದು? ಯಾರವರು? ಹೇಳು. ಇನ್ನು ಎಷ್ಟು ನನಗೆ ಮೋಸ ಮಾಡ್ತಾ ಇದೆಯಾ ನೀನು? ಇನ್ನು ಏನೇನು ಮುಚ್ಚಿಟ್ಟಿದ್ಯಾ ನನ್ನಿಂದ ವಿಷಯನ? ಹೇಳು. ಇಂಜಿನಿಯರ್ ಅಂತ ಹೇಳಿದೆ. ಏನೇನೋ ಹೇಳ್ದೆ ನೀನು. ಏನೇನೋ ಹೇಳ್ಬಿಟ್ಟು 70 ಗ್ರಾಮಿನ ಮಾಂಗಲ್ಯ ಸರ ಪ್ಯೂರ್ ಗೋಲ್ಡ್ ಅಂತ ಅದನ್ನು ಬೇರೆ ಸುಳ್ಳು ಹೇಳಿದೆ. ಇಂಜಿನಿಯರ್ ಅಂತ ಹೇಳಿದೆ. ಇನ್ನು ಏನೇನು ಸುಳ್ಳು ಹೇಳಿದ್ಯಾ? ಇವಾಗ ಬೇರೆ ಮದುವೆ ಆಗೈತೆ ಅಂತ ಹೇಳಿ ಕುಡ್ದು ಬಂದಾಗಲೂ ಹೇಳ್ದಲ್ಲ, ನಾನು ನಂಬಲಿಲ್ಲ. ಏನೋ ಕುಡ್ದಿರೋ ಗೆಂದಲ್ಲಿ ಏನೋ ಹೇಳ್ತಾ ಇದೆಯಾ, ಕುಡ್ದಿದ್ಯಾ, ಮೈ ಮೇಲೆ ನಿಟ್ಟಿಲ್ಲ ಅಂತ ಅಂದ್ಕೊಂಡೆ. ಆದರೆ ಅವಳು ಫೋನ್ ಮಾಡಿದ್ಲು. ಅವಾಗ ಗೊತ್ತಾಯಿತು ಇದೆಲ್ಲನ ಏನೋ ಐತೆ ಅಂತ ಹೇಳಿ. ಹೇಳು ಅದು ಯಾರು ಅಂತ ಹೇಳಿ. ಹೇಳಲಿಲ್ಲ ಅಂದ್ರೆ ನೀನು ಇವತ್ತು ಏನಿಲ್ಲ. ಇನ್ನೇನಾದರೂ ಒಂದು ಗತಿ ಮಾಡಿಬಿಡ್ತೀವಿ ನಾನು ನಮ್ಮಮ್ಮ ಸೇರ್ಕೊಂಡು. ಅಮ್ಮ ಬಾಗ್ಲಿಕ್ಕ ಬಂದಿದ್ದೀನಮ್ಮ. ಅವಳು ಸಿಂಧು ಒಬ್ಬಳು ಹಗ್ಲೆಲ್ಲ ಓಡೋಡಿ ಬರ್ತಾಳೆ. ಇವಾಗ ನನಗೆ ಹಿಂಗೆ ಆಗಿರೋದಕ್ಕೆ ಅವಳಿಗಂತೂ ಖುಷಿ. ಅದಕ್ಕೆ ಹಗ್ಲೆಲ್ಲ ಬತ್ತಿರ್ತಾಳೆ ನಮ್ಮ ಮನೆ ತಕ್ಕೆ. ಬಾಗ್ಲಿಟ್ಟಿದ್ದೀಯ ಹಂಗ?
ಬಾಗ್ಲಿಕ್ಕೆ ಬಂದೈನಿ. ಅವಳೊಂದು ಈಟ್ ಯಾಕನ ಮಾತಾಡಿದ್ರೆ ಸಾಕು ಓಡ್ ಬಂದ್ಬಿಡ್ತಾಳೆ. ಇವಾಗೆಲ್ಲ ನೆಟ್ಟಗೈತಲ್ಲ ಅವಳಿಗೆ, ಅದಕ್ಕೇನೆ. ನನ್ನ ಗಂಡ ಏನು ದುಡಿಲಿಲ್ಲ ಅಂದ್ರೂ ನಂಗೆ ನೋಡ್ಕೊಂತಾನೆ, ಹಿಂಗೆ ನೋಡ್ಕೊಂತಾನೆ ಅಂತ ಇವಾಗ ಇಂಜಿನಿಯರ್ ಅಂತ ಹೇಳಿದಾಗ ಅವಳಿಗೊಂದು ಸ್ವಲ್ಪ ದಿನ ಹೊಟ್ಟೆ ಉರಿದೋಗಿತ್ತು. ಇಂಜಿನಿಯರ್ ಮದುವೆ ಆಗ್ಬಿಟ್ಲಲ್ಲ ಸುಸ್ಸು ಅಂತ ಹೇಳಿ, ಇವಾಗ ಹಿಂಗೆ ಆಗಿರೋದಕ್ಕೆ ಅವಳಿಗೆ ಒಂಥರ ಖುಷಿ ಆಗ್ಬಿಟ್ಟೈತೆ. ಅದಕ್ಕೇನೆ ನಾನು ಬಾಗ್ಲಿಕ್ಕೆ ಬಂದಿದ್ದೀನಿ. ನಿಕ್ಕು ಹೇಳ್ತೀನಿ ಸರಿ ಈಗ ಕುದ್ರೇನೇನೆ. ಹೊಡಿಬೇಡ ಕಣೆ ಸುಸು, ಹೊಡಿಬೇಡ ಪ್ಲೀಸ್, ಹೊಡಿಬೇಡ ಸುಸು, ಹೊಡಿಬೇಡ. ಇಲ್ಲ ನಾನು ಬಿಡೋದಿಲ್ಲ, ಅವಳಿನ್ನೂ ಬರ್ತೀನಿ ಅಂತ ಹೇಳವಳೆ. ಏನಿನ್ನು ಬಂದು ಅವಳು ನಾನು ನಿನ್ನ ಮರ್ಯಾದೆ ತೆಗಿತಾಳೋ ಏನೋ, ನನಗೆ ಅದೊಂದು ಭಯ ಆಗೈತೆ. ಯಪ್ಪ, ಇವಾಗ ನಾನೇನು ನಿನ್ನ ಹೆಂಗೋ ಒಳಗೆ ಇಟ್ಕೊಂಡು ಹೆಂಗೋ ಮರ್ಯಾದೆ ಕಾಪಾಡ್ಕೊಂತೀನಿ. ಅವಳು ಏನಾದರೂ ಬಂದು ನನ್ನ ಮರ್ಯಾದೆ ತೆಗೆದುಬಿಟ್ರೆ ಏನು ಮಾಡಲಿ? ಅವಾಗ ನಮ್ಮ ಅತ್ತೆ ನಮ್ಮ ಅಣ್ಣವ್ರ ಎದುರಿಗೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಅದರಲ್ಲೂ ಶೌರ್ಯ ಲಕ್ಷ್ಮಕ್ಕ ಅವ್ರ ಎದುರುಗಡೆ ನಂದು ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತಾ? ಅಲ್ಲ, ಶೌರ್ಯನೇ ಬಿಟ್ಟಿದ್ದಕ್ಕೂ ನನಗಿವತ್ತು ಎಷ್ಟು ನೋವಾಗ್ತಾ ಇದೆ, ಎಷ್ಟು ಬೇಜಾರಾಗ್ತಾ ಐತೆ, ಎಷ್ಟು ನನ್ನ ಮರ್ಯಾದೆ ಹೋಗ್ತಾ ಐತೆ ಅಂತ ನಿನಗೇನು ಗೊತ್ತು? ಹೇಳು ಅವಳು ಇನ್ನೂ ಬತ್ತಾಳಂತೆ, ನನ್ನ ಮರ್ಯಾದೆ ತೆಗಿತಾಳಂತೆ. ಅವಳಿಗೆ ಫೋನ್ ಮಾಡಿ ಹೇಳಿ ಇಲ್ಲಿ ಬರಬೇಡ ಅಂತ. ಸುಸು ಹೊಡಿಬೇಡ, ನಿಜ ಹೇಳ್ತೀನಿ, ಹೊಡಿಬೇಡ. ಹೇಳು, ಅವಳು ಯಾರು, ಏನು, ಎತ್ತ, ಯಾಕೆ ಫೋನ್ ಮಾಡಿದ್ನು, ಏನೈತೆ, ಇನ್ನು ಎಷ್ಟು ಸಂಬಂಧ ಐತೆ ಹೇಳು. ತಿರ್ಗಿ ಆಮೇಲೆ ನೀನು ಏನೇನೋ ಮಾತಾಡ್ಬೇಡ, ಈಗಲೇ ಹೇಳ್ಬಿಡು ನೀನು. ಸುಸು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸುಸು, ಪ್ಲೀಸ್ ಸುಸು, ಬೇಜಾರಾಗ್ಬೇಡ ಸುಸು, ಪ್ಲೀಸ್ ಸುಸು, ಈ ಸಕಲೇಶ್ನ ನಿನ್ನ ಗಂಡನ ಕ್ಷಮಿಸ್ಬಿಡು ಸುಸು. ಏನಂತಂದ್ರೆ ನನಗೆ ಆಲ್ರೆಡಿ ಮದುವೆ ಆಗಿದೆ ಸುಸು. ಅಯ್ಯೋ ಮನೆ ಆಳ, ಮದುವೆ ಆಗೈತೆ ಅಂತ ಹೇಳ್ತಾ ಇದ್ದಾನಲ್ಲಮ್ಮ ಇವನು. ಅಲ್ಲ, ಇವಾಗ ಹೇಳ್ತಾ ಇದ್ದಾನೆ ನೋಡಮ್ಮ, ಮದುವೆ ಆಗೈತೆ ಅಂತ ಹೇಳಿ. ಮನೆ ಆಳ ಇವಾಗ ಹೇಳ್ತಾ ಇದ್ದಾನೆ. ಅಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ದವನು ಈಗ ಹೇಳ್ತಾ ಇದೆಯಲ್ಲೋ ನೀನು. ಮದುವೆ ಆಗೈತೆ ಅಂತ ಹೇಳಿ ಮುಂಚೆ ಹೇಳಕ್ ಬಾಯಕ್ಕೆ ಏನು ಕೇಳಿದ್ದು? ಸೊ ಹೊಡಿಬೇಡ, ಇರೋ ಸತ್ಯ ಹೇಳ್ತೀನಿ, ನನಗೆ ಮದುವೆ ಆಗೈತೆ. ನನ್ನ ಹೆಂಡ್ತಿ ಇದ್ದಾಳೆ. 2 ವರ್ಷ ಆಯಿತು ನನ್ನ ಹೆಂಡ್ತಿನ ಬಿಟ್ಟು. ಅವಳು ನಾನು ಕುಡಿಯೋದಕ್ಕೆ ಮನೆ ಒಳಗೆ ಸೇರಿಸ್ಕೊಳ್ತಾ ಇರಲಿಲ್ಲ. ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಇದ್ದಾವೆ. ನೀನು ಒಳ್ಳೆಯವನಲ್ಲ, ಬೇಡ ಅಂತ ಹೇಳಿ ಅವಳು ಅವ್ರ ಅಮ್ಮನ ಮನೇಲೇ ಇದ್ದಾಳೆ. ನಮ್ಮೂರಲ್ಲಿ, ನಮ್ಮ ಸ್ವಂತ ಊರಲ್ಲಿ ಮನೆ ಇಲ್ಲ, ಅವ್ರ ಅಮ್ಮನ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಅವಳು ಅವ್ರ ಅಮ್ಮನ ಮನೇಲೇ ಇದ್ದಾಳೆ. ನಮ್ಮ ಕಲಾ ಅಂತ ಹೇಳಿ ಅವಳ ಹೆಸರು. ಅವಳಿಗೆ ಇವಾಗ ನಾನು 2-3 ಸರ್ತಿ ಹೋದೆ. ಅವಳು ಏನೇ ಅಂದರೂ ನನ್ನ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ. ಅದಕ್ಕೆ ನಾನು ಅವಳಿಗೆ ಚಾಲೆಂಜ್ ಹಾಕಿ ಬಂದೆ, ನಾನು ಇನ್ನೊಂದು ಮದುವೆ ಆಗ್ತೀನಿ ಕಣೆ, ನಿನ್ನ ಕಣ್ಣೆದ್ರಿಗೆ ನೋಡ್ತಾ ಇರು ಅಂತ ಹೇಳಿ ನಾನು ಅವಳಿಗೆ ಚಾಲೆಂಜ್ ಹಾಕಿ ಬಂದಿದ್ದೆ. ಅದಕ್ಕೆ ನಿನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡ್ಕೊಂಡು ನಿನಗೆ ಈ ರೀತಿ ಸುಳ್ಳು ಹೇಳಿ ನಾನು ನಿನ್ನ ಮದುವೆ ಆಗಿಬಿಟ್ಟೆ ಸುಸು. ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟೇನೆ ಅಪ್ಪ, ಬೇರೆ ಯಾವ ಸಂಬಂಧನೂ ಇಲ್ಲ. ನನಗಿಬ್ಬರು ಮಕ್ಕಳಿದ್ದಾರೆ. ನನಗೆ ಆಲ್ರೆಡಿ ಹೆಂಡ್ತಿನೂ ಇದ್ದಾಳೆ. ಹೆಂಡ್ತಿ ಬಿಟ್ಟು 2 ವರ್ಷ ಆಯಿತು, ಮದುವೆ ಆಗ 10 ವರ್ಷ ಆಯಿತು. ಯಪ್ಪ, ಹಾಲೆ 10 ವರ್ಷ ಆಯ್ತಾ? ಮದುವೆ ಆಗಿ 10 ವರ್ಷ ಏನು, ಅವಳೇ ಒಂದು 15 ವರ್ಷ ಮೇಲೆ ಆಗಿರಬೇಕು. ಎಷ್ಟು ವರ್ಷ ಆಗೈತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಇವಾಗ ಕಲ್ಲನ್ನು ಬಿಟ್ಟು ಅವಳೇ 2 ವರ್ಷ ಆಗ್ತಾ ಬಂತು. ನನಗಿಬ್ಬರು ಮಕ್ಕಳಿದ್ದಾರೆ. ಅವ್ರ ಅಮ್ಮನ ಮನೇಲೇ ಇದ್ದಾಳೆ. ಅವ್ರ ಅಮ್ಮನೂ ಹೋದ್ರೆ ನೀನು ಮನೆ ಒಳಗಡೆ ಬರಬೇಡ ಕಣೋ, ಮನೆ ಒಳಗಡೆ ಬರಬೇಡ ಅಂತ ಹೇಳಿ ನನ್ನ ಚೆನ್ನಾಗಿ ಹೊಡಿಯೋರು. ಅದಕ್ಕೇ ನಾನು ಅವ್ರ ಸವಾಸ ಬೇಡ ಅಂತೇಳಿ ಬಿಟ್ಟು ಬಂದ್ಬಿಟ್ಟು ಟೌನಲ್ಲಿ ಒಂದು ಮನೆ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಒಬ್ಬನೇ ಇದ್ದಿದ್ದು. ಅದಕ್ಕೆ ನೀನು ಹಿಂಗಾದ್ರೆ ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ನಿನ್ನ ನಂಬಿಸಿ ಈ ಥರ ಎಲ್ಲ ಮಾಡಿ ಅದಕ್ಕೆ ನಾನು ನಿನ್ನ ಮದುವೆ ಆಗಿದ್ದು ಸುಸ್ಸು. ಅಯ್ಯೋ ಯಮ್ಮ, ನೋಡಮ್ಮ ಎಂಥ ಮಾತುಗಳು ಹೇಳ್ತಾ ಇದ್ದಾನೆ. ಹೇಳೋಕೆ ನಾಚಿಕೆ ಆಗಲ್ವೇನೋ? ನಿನಗೇನೋ ಬಂದಿತ್ತು ನನ್ನಂತವಳಿಗೆ ಮೋಸ ಮಾಡೋದಕ್ಕೆ. ಅಯ್ಯೋ ನಾನಂತೂ ಎಂಥವನು, ಎಂಥ ಮನೆಗೆ ನಾನು ಸಿಕ್ಕಿದ್ನೋ, ಎಂಥ ಮನೆಗೆ ಮದುವೆ ಆಗೋಗಿದ್ದೆ. ಶೌರ್ಯ ಭಾಳ ಒಳ್ಳೆ ಹುಡುಗ, ಅವ್ರ ಅಪ್ಪನೂ ಒಳ್ಳೆಯವರು. ಅವ್ರ ಮನೆಗೆ ಯಾವುದು ಏನೂ ಕೊರತೆ ಇರಲಿಲ್ಲ ಅಂತ ಮನೆಗಿದ್ದವಳು ನಾನು. ನಿನಗೋಸ್ಕರನ ಇವತ್ತು ನಾನು ಡೈವರ್ಸ್ ಕೊಟ್ಟು ಬಂದೆ. ನಿನ್ನ ವಿಷಯ ಎಲ್ಲ ಗೊತ್ತಾಗಿ. ಅಯ್ಯಪ್ಪ ದೇವ್ರೆ, ನಿನ್ನಂತೂ ನಂಬಿದ್ದಕ್ಕೆ ನನಗೆ ಸರಿಯಾಗಾಯ್ತಲ್ಲಪ್ಪ ದೇವ್ರೆ. ಈಗ ಹೇಳ್ತೀಯಲ್ಲೋ ಮನೆ ಆಳ, ನಿನ್ಗೆ ಯಾರೂ ಸಿಗ್ಲಿಲ್ವೇನೋ ಮೋಸ ಮಾಡೋದಕ್ಕೆ? ಇಕ್ಕಮ್ಮ ಹೇಳ್ತೀನಿ ಸರಿಯಾಗಿ. ಇವನ್ನೇನೋ ಒಂದು ಗತಿ ಮಾಡ್ಬಿಡ. ನಿಕ್ಕು ಇಲ್ಲಿ ಹೇಳ್ತೀನಿ. ಇಂಥ ನನ್ನ ಮಕ್ಕಳು ಅಲ್ಲ, ಎಷ್ಟು ಮೋಸ ಮಾಡಿ ನನ್ನ ಮಗಳನ್ನ ಮದುವೆ ಆದವು ನೀನು ಮನೆಯಾಳ. ಇವತ್ತು ಅವ್ರ ಅಕ್ಕೆರ ಎದುರಿಗೆ, ಅವ್ರ ಅಣ್ಣೆರ ಎದುರಿಗೆ ಎಷ್ಟು ಸಾದ್ರ ಅಲ್ಲಿ ನಮ್ಮ ಸುಸ್ಸು. ಇವಾಗ ಹೇಳ್ತಾ ಇದ್ದಾನೆ ನಾನು ಮದುವೆ ಆಗೈತೆ, ನನ್ನ ಹೆಂಡ್ತಿ ಇದ್ದಾಳೆ, ಅವಳಿಗೆ ಚಾಲೆಂಜ್ ಹಾಕಿದ್ದೆ, ಅದಕ್ಕೆ ನಾನು ನಿನ್ನ ಮದುವೆ ಆದೆ ಅಂತ ಹೇಳಿ. ಯಪ್ಪ ದೇವ್ರೆ, ಏನೆಲ್ಲ ಹಿಂಗಾಯ್ತಪ್ಪ, ನನ್ನ ಜೀವನ ಯಾಕಪ್ಪ ಹಿಂಗಾಯ್ತು ಅಂತ ಹೇಳಿ ಬೇಜಾರಾಗ್ತೈತೆ. ಯಪ್ಪ ಇವಾಗ ಬಾಯ್ ಬಿಡ್ತಾ ಇದ್ದಾನೆ. ನೋಡಿ
ಅವಳು ಬೇರೆ ಇನ್ನೂ ಬರ್ತೀನಿ ಮರ್ಯಾದೆ ತೆಗಿತೀನಿ ಅಂತ ಹೇಳವಳೆ. ನನಗೆ ಬೇರೆ ಭಯ ಆಗ್ತಾ ಐತೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.